ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಅಚೀವರ್ಸ್ ಅಕಾಡೆಮಿಯ ಕ್ವಿಕ್ ಕರೆಂಟ್ ಅಫೇರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಮುಖ್ಯಾಂಶಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ CBDC, ದೆನ್ ಎರಡನೇ ಡೋಸ್ ಪೂರೈಸಿದ ಕರ್ನಾಟಕ ಮೊದಲ ಜಿಲ್ಲೆ, ದೆನ್ ಫ್ಲೈ ಆ್ಯಶ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಯುಟಿಲೈಸೇಷನ್ ಮಿಷನ್, ಯುನೆಸ್ಕೋ ಪಾರಂಪರಿಕ ಪಟ್ಟಿಯ ಬಗ್ಗೆ ಇರುವಂಥದ್ದು, ದೆನ್ ಆರ್ಮಿ ಸ್ಟಾಫ್ನ ಉಪಮುಖ್ಯಸ್ಥರು ಹೊಸದಾಗಿ ನೇಮಕಾತಿ ಹೊಂದಿದ್ದಾರೆ, ಅವ್ರ ಬಗ್ಗೆ ನೋಡುವಂಥದ್ದು, ದೆನ್ ಲಾಸ್ಟ್ ಆಗಿ ಬರೋದು ಅಂತೂ ಸ್ಪಿರಿಟ್ ಆಫ್ ಕ್ರಿಕೆಟ್ ಅವಾರ್ಡ್, ICC ಸ್ಪಿರಿಟ್ ಆಫ್ ಕ್ರಿಕೆಟ್ ಅವಾರ್ಡ್ 2021. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2022-23 ಬಜೆಟ್ ಭಾಷಣದಲ್ಲಿ CBDCಯ ಪರಿಚಯವು ಡಿಜಿಟಲ್ ಆರ್ಥಿಕತೆಗೆ ದೊಡ್ಡ ಉತ್ತೇಜನವನ್ನು ನೀಡುತ್ತದೆ ಎಂದು ವಿವರಿಸಿದರು. ಹಾಗಾದರೆ CBDC ಎಂದರೇನು? ನಮಗೆ ಇರುವಂಥ ಆಪ್ಷನ್ಸ್ ಏನಿದೆ ಅಂತಂದರೆ, ಕ್ರಿಪ್ಟೋಗ್ರಫಿ ಆಧಾರಿತ ಡಿಜಿಟಲ್ ಕರೆನ್ಸಿ, ಕ್ರಿಪ್ಟೋಗ್ರಫಿ ಬ್ಯಾಂಕಿಂಗ್ ಡಿಜಿಟಲ್ ಕರೆನ್ಸಿ, ಗಣೀಕೃತ ಬ್ಯಾಂಕಿಂಗ್ ಡಿಜಿಟಲ್ ಕರೆನ್ಸಿ, ಡಿ ಸೆಂಟ್ರಲ್ ಬ್ಯಾಂಕಿಂಗ್ ಡಿಜಿಟಲ್ ಕರೆನ್ಸಿ. ನಮ್ಮ ಆನ್ಸರ್ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಓಕೆ, ಸೊ ಇದರಲ್ಲಿ ಈ ಸರಿ ಒಂದು ಯೂನಿಯನ್ ಬಜೆಟ್ ಏನಾಯಿತು, ಅದರಲ್ಲಿ ಹೊಸ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ಓಕೆ, ಎಲೆಕ್ಟ್ರಿಫೈಡ್ ಕರೆನ್ಸಿ ಬಗ್ಗೆ ಮಾತಾಡ್ತಾ ಈ ಒಂದು CBDCಯನ್ನು, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಹಣಕಾಸು ಸಚಿವರು ಹೇಳಿದರು. ಸೊ ಇದುವರೆಗೂ ಖಾಸಗಿ ಒಂದು ಕ್ರಿಪ್ಟೋ ಕರೆನ್ಸಿಗಳು ಓವರಾಲ್ ಮಾರ್ಕೆಟಲ್ಲಿ ರೂಲ್ ಆಗ್ತಾ ಇತ್ತು, ಬಟ್ ಅದರಿಂದ ಯಾವುದೇ ಗ್ಯಾರಂಟಿ ಸಹ ಇರ್ತಾ ಇರಲಿಲ್ಲ. ಬಿಕಾಸ್ ಅದನ್ನು ನಿಯಂತ್ರಣ ಮಾಡೋರು ಯಾರೋ, ಎಲ್ಲಿಂದನೂ ಅದು ವಹಿವಾಟು ನಡೆಯುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು ಮತ್ತೆ ಅದರ ಬರುವಂಥ ಲಾಭ ನಷ್ಟಗಳ ಲೆಕ್ಕಗಳು ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಬಹಳ ಸಮಸ್ಯೆ ಆಗ್ತಾ ಇತ್ತು. ಆ್ಯಂಡ್ ಓವರಾಲ್ ಒಂದು ದೇಶದ ಆರ್ಥಿಕತೆನ ಯಾವಾಗ ಬೇಕಾದ್ರೂ ಯಾರು ಬೇಕಾದರೂ, ಹೊರ ದೇಶದಲ್ಲಿ ಕೂತವ್ರು ಯಾರು ಬೇಕಾದ್ರೂ ಸಹ ಹಾಳು ಮಾಡುವಂಥ ಚಾನ್ಸಸ್ ಇತ್ತು. ಹಾಗಾಗಿ ಕಾಲಗಳು ಬದಲಾದಂತೆಯೇ ನಮ್ಮ ಹಣದ ಒಂದು ರೂಪವು ಸಹ ಬದಲಾಗ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ಇದೊಂದು ಹೊಸ ರೂಪ, ಎಲೆಕ್ಟ್ರಾನಿಕ್ ಅಥವಾ ಡಿಜಿಟಲ್ ಕರೆನ್ಸಿ ಅನ್ನೋದೇನಿದೆ ಅಲ್ವಾ, ಇದೊಂದು ಹೊಸ ರೂಪ ಬಂದಿದೆ. ಹಾಗಾಗಿ ಖಾಸಗಿಯವರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಭದ್ರತೆಯನ್ನು ಕೊಡುವಂಥ ವಿಚಾರಕ್ಕಾಗಿ ಸರ್ಕಾರದವರೇ ಒಂದು ಡಿಜಿಟಲ್ ಕರೆನ್ಸಿನ ತರ್ತಾ ಇದ್ದಾರೆ. ಸೊ ಬ್ಲಾಕ್ ಚೈನ್ ಮತ್ತು ಇತರ ತಂತ್ರಜ್ಞಾನಗಳನ್ನು ಬಳಸಿಬಿಟ್ಟು ನಮ್ಮ RBIನವರು ನಮ್ಮ ದೇಶದಲ್ಲಿ ಡಿಜಿಟಲ್ ಕರೆನ್ಸಿಯ ಪ್ರಮೋಷನ್ನಿಗೆ ಈ ಒಂದು ಪ್ರಸಕ್ತ ಸಾಲಿನಿಂದ ಮುಂದಾಗ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಕೇಂದ್ರ ವಿತ್ತ ಸಚಿವರು ಹೇಳಿರುವಂಥದ್ದು. ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಏನಂದರೆ, ಎರಡನೇ ಹಂತದ ಕೋವಿಡ್ ಲಸಿಕೆಯನ್ನು ಪೂರೈಸಿದ ಕರ್ನಾಟಕದ ಮೊದಲ ಜಿಲ್ಲೆ ಯಾವುದು? ಸೊ ನಮ್ಮ ಆಪ್ಷನ್ಸ್ ಮೈಸೂರು, ದಾವಣಗೆರೆ, ಬೆಂಗಳೂರು ಗ್ರಾಮಾಂತರ ಮತ್ತು ಕೊಡಗು. ನಮ್ಮ ಆನ್ಸರ್ ಬೆಂಗಳೂರು ಗ್ರಾಮಾಂತರ. ಸೊ ಈ ಬೆಂಗಳೂರು ಗ್ರಾಮಾಂತರ ಅನ್ನೋ ಜಿಲ್ಲೆ ಏನಿದೆ, ಬೆಂಗಳೂರು ರೂರಲ್, ಓಕೆ, ದೊಡ್ಡಬಳ್ಳಾಪುರ, ಮಾಗಡಿ ಈ ಒಂದು ತಾಲೂಕುಗಳನ್ನು ಹೊಂದಿರುವಂಥದ್ದು. ಸೊ ಇದು ಕರ್ನಾಟಕದಲ್ಲಿ ಎರಡನೇ ಹಂತದ ಏನು ಲಸಿಕಾಕರಣ ಇದೆ, ಕೋವಿಡ್ ಲಸಿಕಾಕರಣ ಇದೆ, ಇದನ್ನು ಕಂಪ್ಲೀಟ್ 100% ಮಾಡಿಕೊಂಡಂತಹ ಮೊದಲ ಜಿಲ್ಲೆಯಾಗಿ ಹೆಸರು ಮಾಡಿದೆ. ಇಡೀ ದೇಶದಲ್ಲಿ ಯಾವ್ದು ಮಾಡಿರೋದು ಅಂದರೆ, ನಮ್ಮ ಜಮ್ಮು ಕಾಶ್ಮೀರದ ಬಂಡೀಪೋರ ಅನ್ನೋ ಒಂದು ಜಿಲ್ಲೆ ಇದೆ. ಸೊ ಆ ಒಂದು ಜಿಲ್ಲೆಯಲ್ಲಿ ಇಡೀ ದೇಶದಲ್ಲಿ ಎರಡನೇ ಹಂತದ 1 ಮತ್ತು 2ನೇ ಹಂತದ ಎಲ್ಲ ರೀತಿಯ ಲಸಿಕಾಕರಣವೂ ಸಹ ಕಂಪ್ಲೀಟ್ 100% ಮಾಡಿರೋವಂಥದ್ದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಗ್ರಾಮಾಂತರದ ನಂತರ ಗದಗ, ವಿಜಯಪುರ. ಅತಿ ವೇಗವಾಗಿ ಲಸಿಕಾಕರಣ ಆಗ್ತಿರೋದು ಏನಾಗ್ತಾ ಇದೆ, ಜನರಲ್ಲಿ ಹೆಚ್ಚಿನ ಒಂದು ಇಮ್ಯುನೈಸೇಷನ್ ಪವರ್ ಜಾಸ್ತಿ ಮಾಡ್ತಾ ಇದೆ. ಜೊತೆಗೆ ಈ ಒಂದು ಲಸಿಕಾಕರಣ ಇಷ್ಟು ಫಾಸ್ಟಾಗಿ ಆಗಿದ್ರೆ ಒಂದು ರೀಸನ್ ಇಂದನೇ ನಮ್ಮ ಒಂದು ಒಮಿಕ್ರಾನ್ ಏನಿದೆ ಅಲ್ವಾ, ಸೊ ಈ ಒಮಿಕ್ರಾನಿನ ಆರ್ಭಟವನ್ನು ತಗ್ಗಿಸೋದಕ್ಕೆ ಬಹಳನೇ ಹೆಲ್ಪ್ ಮಾಡ್ತಾ ಹೋಯಿತು. ಆ್ಯಂಡ್ ಈ ಸರಿ ಏನು ನಾವು ಹಿಂದೆ ಒಂದು ನೋಡಿದಂಥ ಲಾಕ್ಡೌನ್ ಅಂತ ಪರಿಸ್ಥಿತಿಗಳು ಈ ಒಂದು ಅತಿ ವೇಗವಾಗಿ ಲಸಿಕಾಕರಣ ಏನು ಮಾಡ್ತಾರೆ, ಯಾಕೆಂದರೆ 135 ಕೋಟಿ ಜನಸಂಖ್ಯೆ ಇರುವಂತಹ ಒಂದು ರಾಷ್ಟ್ರಕ್ಕೆ ಇಷ್ಟು ಫಾಸ್ಟಾಗಿ ಒಂದು ವ್ಯಾಕ್ಸಿನೇಷನ್ ಮಾಡ್ತಾ ಹೋಗ್ತಾರೆ ಅಂದರೆ ಅದು ಒಂದು ದೊಡ್ಡ ರೀತಿಯ ಅಚೀವ್ಮೆಂಟ್. ಭಾಳ ಎಷ್ಟೋ ದೇಶಗಳು 2 ಅಥವಾ 3 ವ್ಯಾಕ್ಸಿನ್ಗಳನ್ನು ಕೊಟ್ಟು ಇರೋದಿಲ್ಲ. ಅಂತಹ ಒಂದು ಟೈಮಲ್ಲಿ ನಾವು ಎಲ್ಲರಿಗೂ 1 ಡೋಸನ್ನು ಮುಗಿಸ್ಬಿಟ್ಟು 2ನೇ ಡೋಸಿನ ಆಲ್ಮೋಸ್ಟ್ ನಾವು ಆ ಒಂದು ಕಂಪ್ಲೀಷನಿಗೆ ನಿಯರ್ ಬಂದಿದ್ದೀವಿ. ಇದು ನಮಗೆ ಅಚೀವ್ಮೆಂಟೇ. ಸೊ ಹಾಗಾದರೆ ಕರ್ನಾಟಕದಲ್ಲಿ ಬಂದಿರುವಂಥ ಮೊದಲ ಜಿಲ್ಲೆಯಾಗಿ ಬೆಂಗಳೂರು ಗ್ರಾಮಾಂತರ ಗುರುತಿಸ್ಕೊಂಡಿದೆ. 2ನೇ ಜಿಲ್ಲೆಯಾಗಿ ಗದಗ ಮತ್ತು 3ನೇ ಜಿಲ್ಲೆಯಾಗಿ ವಿಜಯಪುರದವರು ಬಂದಿದ್ದಾರೆ. ದೆನ್ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಬಗ್ಗೆ ಇರುವಂಥದ್ದು, ಫ್ಲೈ ಆ್ಯಶ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಯುಟಿಲೈಸೇಷನ್ ಮಿಷನ್ ಅನ್ನು ರಚಿಸುವಂತೆ ಯಾವ ಸಂಸ್ಥೆಯು ನಿರ್ದೇಶಿಸಿದೆ? ನಮ್ಮ ಆಪ್ಷನ್ಸ್ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ಆಪ್ಷನ್ ಬಿ ಸುಪ್ರೀಂ ಕೋರ್ಟ್, ಪರಿಸರ ಸಚಿವಾಲಯ, ಕೋಲ್ ಇಂಡಿಯಾ ಲಿಮಿಟೆಡ್. ನಮ್ಮ ಆನ್ಸರ್ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ. ಓಕೆ, ಸೊ NGT ಅಂತ ಏನು ಕರಿತೀವಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಏನು ಕರಿತೀವಿ. ಸೊ ಅವರು ಈ ಒಂದು ಫ್ಲೈ ಆ್ಯಶ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕಮಿಟಿನ ರಚನೆ ಮಾಡಿ ಅಂತ ಅಂದ್ಬಿಟ್ಟು ಒಂದು ಆರ್ಡರನ್ನು ಮಾಡ್ತಾ ಹೋಗಿದ್ದಾರೆ. ಯಾಕೆ ಅಂತ ಅಂದರೆ, ಈ ಕೋಲ್ ಅನ್ನೋದು ಏನಿದೆ ಅಲ್ವಾ, ಕಲ್ಲಿದ್ದಲನ್ನ, ಇದು ಸಸ್ಯಜನಿತವಾಗಿರುವಂತಹ ಒಂದು ರಿಸೋರ್ಸ್ ಆಗಿರುತ್ತೆ.
ಸೊ ಈ ಕೋಲ್ ಏನಿದೆ ಇದನ್ನು ನಾವು ಹೆಚ್ಚಾಗಿ ಥರ್ಮಲ್ ಪವರ್ ಪ್ಲಾಂಟ್ಸಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಆ ಒಂದು ಥರ್ಮಲ್ ಪವರ್ ಪ್ಲಾಂಟಲ್ಲಿ ಆಗುವಂತಹ ಒಂದು ಪ್ರೋಸೆಸ್ನಲ್ಲಿ ಈ ಒಂದು ಫ್ಲೈ ಆ್ಯಶ್ ಹಾರು ಬೂದಿ ಅನ್ನೋದೇನಿರುತ್ತೆ ಅದು ಜಾಸ್ತಿ ಬರ್ತಾ ಹೋಗುತ್ತೆ. ಇದು ಪರಿಸರಕ್ಕೆ ಅತಿ ಹೆಚ್ಚು ಮಾರಕ ಆಗ್ತಾ ಹೋಗುತ್ತೆ, ಪರಿಸರ ಮಾಲಿನ್ಯವನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸರಿಯಾಗಿ ಮ್ಯಾನೇಜ್ಮೆಂಟ್ ಆಗದೆ ಹೋದರೆ ಬಹಳ ಹೆಲ್ತ್ ಇಶ್ಯೂಸ್ಗಳಿಗೆ ಇದು ರಿಲೇಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರವನ್ನು ಗಮನಿಸಿರುವಂತಹ ನಮ್ಮ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ, ಸೊ ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೇಂದ್ರ ಪರಿಸರ ಸಚಿವಾಲಯ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ, ಓಕೆ, ಮತ್ತು ಕೇಂದ್ರ ಕಲ್ಲಿದ್ದಲು ಮತ್ತು ವಿದ್ಯುತ್ ಸಚಿವಾಲಯದ ಕಾರ್ಯದರ್ಶಿಗಳು. ಸೊ ಇವರ ಈ ಇಷ್ಟು ಜನದ ಒಂದು ಸಮಿತಿಯ ಒಂದು ನೇತೃತ್ವವನ್ನು ಮಾಡ್ಕೊಂಡ್ಬಿಟ್ಟು ಇವರು ದೇಶದಲ್ಲಿ ಆಗ್ತಿರುವಂಥ ಈ ಒಂದು ಫ್ಲೈ ಆ್ಯಶಿನ ಒಂದು ಪ್ರಭಾವದಿಂದ ಏನು ಪರಿಸರದ ಮೇಲೆ ಒಂದು ಪರಿಣಾಮ ಬೀರ್ತಾ ಇದೆ ಮತ್ತು ಇದನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಬೇಕಾಗುವಂಥ ಸೂಕ್ತ ಮಾರ್ಗಗಳನ್ನು ಹುಡ್ಕೋದಕ್ಕೆ NGT ಅವರು ಇದಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಬರೋದು ಯಾವುದು ಅಂದರೆ, ಇತ್ತೀಚೆಗೆ ಭಾರತದ ಯಾವ ಸ್ಥಳವನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸುವ ಪ್ರಸ್ತಾವನೆಯನ್ನು ಭಾರತ ಸರ್ಕಾರ ನೀಡಿದೆ? ಆಪ್ಷನ್ ಎ, ಹೊಯ್ಸಳರಿಂದ ನಿರ್ಮಿಸಲಾದ ದೇವಾಲಯಗಳು, ಗಿರ್ ಸಿಂಹಧಾಮ, ಭಿತೈರ್ಕನಿಕಾ ರಾಷ್ಟ್ರೀಯ ಉದ್ಯಾನವನ ಮತ್ತು ರೈಸಿನಾ ಹಿಲ್ಸ್. ನಮ್ಮ ಆನ್ಸರ್ ಹೊಯ್ಸಳರಿಂದ ನಿರ್ಮಿಸಲಾದ ದೇವಾಲಯಗಳು. ಸೊ ಇತ್ತೀಚೆಗೆ ಏನು ಬಂದಿದೆ, ಇದು ಎಕ್ಸಾಮ್ಸಿಗೆ ಬಹಳಷ್ಟು ಜನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಇನ್ನು ನಿಯರ್ಲಿ 5 to 6 ಎಕ್ಸಾಮಲ್ಲಿ ಇದರ ಬಗ್ಗೆ ಯುನೆಸ್ಕೋ ಬಗ್ಗೆ ಆಗಲಿ, ಯುನೆಸ್ಕೋ ಪಾರಂಪರಿಕ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ನ ಒಂದು ಲೀಸ್ಟ್ಗಳ ಬಗ್ಗೆ ಆಗಲಿ, ಮತ್ತು ಈ ಒಂದು ಹೊಯ್ಸಳಾಸ್ ಬಗ್ಗೆ ಆಗಲಿ ನಾವು ಜಾಸ್ತಿ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಕರೆಂಟ್ ಅಫೇರ್ಸಲ್ಲಿ ಈ ರೀತಿ ಕ್ವಶನ್ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಮಗೇನಾಗುತ್ತೆ, ಕೆಲಸ ಕಮ್ಮಿ ಆಗುತ್ತೆ. ದೆನ್ ಈಸಿಯಾಗಿ ಯಾವ ಕ್ವಶನನ್ನು ಬರ್ತಾ ಹೋಗುತ್ತೆ ಅಂದರೆ ನಾವು ಗೆಸ್ ಮಾಡ್ತಾ ಹೋಗ್ಬೋದು. ಓಕೆನಾ, ಆ್ಯಂಡ್ ಗ್ಯಾರಂಟಿ ಇರುತ್ತೆ ನಮಗೆ ಎಷ್ಟು ಕ್ವಶನ್ ನಾವು ಈಸಿಯಾಗಿ ಅಟೆಂಡ್ ಮಾಡಬಲ್ಲೆವು ಅನ್ನೋವಂಥದ್ದು. ಸೊ ವಿಚಾರ ಬಗ್ಗೆ ನೋಡ್ತಾ ಹೋದಾಗ ನಮ್ಮ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಈ 2022-23ನೇ ಸಾಲಿಗೆ ನಮ್ಮ ಹೊಯ್ಸಳ, ನಮ್ಮ ಕರ್ನಾಟಕದ ರಾಜವಂಶ ಏನಿದೆ ಅಲ್ವಾ ಹೊಯ್ಸಳರು, ಸೊ ಈ ಹೊಯ್ಸಳರು ನಿರ್ಮಿಸಿರುವಂತಹ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳಿಂದ ಈ ದೇವಾಲಯಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸುವಂತೆ ನಾಮನಿರ್ದೇಶನವನ್ನು ಮಾಡಿದೆ. ಈ ಒಂದು ದೇವಾಲಯಗಳನ್ನು ಏನು ಹೆಲ್ಪ್ ಆಗುತ್ತೆ, ವರ್ಲ್ಡ್ ಹೆರಿಟೇಜ್ ಲೀಸ್ಟಲ್ಲಿ ಬರೋದ್ರಿಂದ ಓವರಾಲ್ ಇಲ್ಲಿ ಇರುವಂಥ ಟೂರಿಸಮ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ವರ್ಲ್ಡ್ ಲೆವೆಲಲ್ಲಿ ನಮ್ಮ ಕರ್ನಾಟಕದ ಹೆಸರು ದಾಖಲಾಗ್ತಾ ಹೋಗುತ್ತೆ. ಜೊತೆಗೆ ಆ ಒಂದು ಹೆಚ್ಚಿನ ಪ್ರವಾಸಿಗರು ಬರೋದ್ರಿಂದ ಆ ಸುತ್ತಮುತ್ತಲು ಇರುವಂಥ ಪ್ರದೇಶಗಳಲ್ಲಿರುವಂಥ ಒಂದು ಏನು ಎಕನಾಮಿ ಚೆನ್ನಾಗಿ ರಿಲೇಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಪ್ರಸ್ತುತ ಇದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಒಂದು ಉಸ್ತುವಾರಿಯಲ್ಲಿ ಇರುವಂಥದ್ದು. ನೆಕ್ಸ್ಟ್ ಇದು UN ಅವರ ಒಂದು ನೇರ ಉಸ್ತುವಾರಿಗೆ ಬರ್ತಾ ಹೋಗುತ್ತೆ. ರೀಸೆಂಟಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ರೀಸೆಂಟಾಗಿ ಜಾಯಿನ್ ಆಗಿರುವಂಥ ಒಂದು ಸ್ಥಳ ಯಾವುದು, ಪಾರಂಪರಿಕ ತಾಣದ ಲಿಸ್ಟಿಗೆ ಸೆಲೆಕ್ಟ್ ಆಗಿರುವಂಥ ಸ್ಥಳ ಯಾವುದು ಅಂತಂದರೆ ನಮ್ಮ ಧೋಲಾವೀರ, ಹರಪ್ಪನ್ ನಾಗರಿಕತೆಗೆ ಸಂಬಂಧಪಟ್ಟಿರುವಂಥ ಒಂದು ಧೋಲಾವೀರ ಆಗಿರುತ್ತೆ. ಈ ಬೇಲೂರಿನ ಚೆನ್ನಕೇಶವ ದೇವಾಲಯ ಏನಿದೆಯಲ್ಲೋ ಇದನ್ನು ಕ್ರಿಸ್ತಶಕ 1117ರಲ್ಲಿ ಶುರು ಮಾಡ್ಕೊಂಡಿರೋದು. 103 ವರ್ಷವನ್ನು ತೊಗೊಂಡಿದ್ದಾರೆ ಇದನ್ನು ಮಾಡೋದಕ್ಕೆ. ದೆನ್ ನಮ್ಮ ಹೊಯ್ಸಳೇಶ್ವರ ದೇವಾಲಯ ಏನಿದೆ ಇದು ನಮ್ಮ ಹೆಮ್ಮೆಯ ರಾಜ ವಿಷ್ಣುವರ್ಧನ ಏನಿದೆ ಅಲ್ವಾ, ಹೊಯ್ಸಳ ರಾಜ ವಿಷ್ಣುವರ್ಧನ ಏನಿದೆ ಅವನ ಒಂದು ಟೈಮ್ ಪೀರಿಯಡಲ್ಲಿ ಆಗಿರುವಂಥದ್ದು. ಮತ್ತು ಇನ್ನು ಸೋಮನಾಥಪುರದಲ್ಲೂ ಸಹ ಅಲ್ಲಿ 3 ದೇವಾಲಯಗಳಿದೆ. ಕೃಷ್ಣನ ಅಲ್ಲಿ ಪೂಜೆ ಮಾಡ್ತಾ ಹೋಗ್ತಾರೆ, ಜನಾರ್ದನ ಮತ್ತು ವೇಣುಗೋಪಾಲನ ರೂಪದಲ್ಲಿ. ಮತ್ತು ಅದರ ಜೊತೆಗೆ ಹಳೆಬೀಡಿನಲ್ಲಿ ಇನ್ನೂ 3 ಜೈನ ಬಸದಿಗಳು ಸಹ ಇದೆ. ಸೊ ಇದು ನೋಡಬೇಕು. ಈ ರೀತಿ ಹೆಚ್ಚಿನ ಒಂದು ಸ್ಥಳಗಳು ಜಾಸ್ತಿ ಸೇರ್ತಾ ಹೋದಾಗ ಏನಾಗುತ್ತೆ, ನಮ್ಮ ಓವರಾಲ್ ಕರ್ನಾಟಕದ ಒಂದು ಪ್ರವಾಸೋದ್ಯಮ ಸೆಕ್ಟರ್ ಏನಿದೆ, ಟೂರಿಸಂ ಸೆಕ್ಟರ್ ಏನಿದೆ ಅದು ಜಾಸ್ತಿ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಬಹಳಷ್ಟು ಜಾಬ್ ಕ್ರಿಯೇಷನ್ ಆಗ್ತಾ ಹೋದಾಗ ಆಟೋಮೆಟಿಕಲಿ ಅಲ್ಪ ಪ್ರಮಾಣದಲ್ಲಿ ಒಂದು ರೀತಿಯ ಒಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನಿದೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಓವರಾಲ್ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಕಲ್ಚರ್ ಮತ್ತು ಇತಿಹಾಸಕ್ಕೆ ಒಂದು ಸದೃಢವಾದಂತಹ ಒಂದು ದಾಖಲೆಗಳು ಸಿಗ್ತಾ ಹೋಗುತ್ತೆ. ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಏನಂದರೆ, ಇತ್ತೀಚೆಗೆ ಈ ಕೆಳಗಿನ ಯಾರನ್ನು ಆರ್ಮಿ ಸ್ಟಾಫ್ನ ಉಪಮುಖ್ಯಸ್ಥರಾಗಿ ನೇಮಿಸಲಾಗಿದೆ? ನಮ್ಮ ಆನ್ಸರ್ ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ, ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ ಉಧಾಮ್ ಸಿಂಗ್, ಲೆಫ್ಟಿನೆಂಟ್ ಜನರಲ್ ಧೀರಜ್ ಸಿಂಗ್, ಲೆಫ್ಟಿನೆಂಟ್ ಜನರಲ್ ಸೂರಜ್ ಚೌಧರಿ. ನಮ್ಮ ಆನ್ಸರ್ ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ. ಸೊ ಇವರು ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ ಆಗಿದ್ದಾರೆ. ಸೊ ಇತ್ತೀಚೆಗೆ ಲೆಫ್ಟಿನೆಂಟ್ ಜನರಲ್ ಮನೋಜ್ ಪಾಂಡೆ ಅವರನ್ನು ಆರ್ಮಿ ಸ್ಟಾಫ್ನ ಒಂದು ಉಪಮುಖ್ಯಸ್ಥರಾಗಿ ನೇಮಕ ಮಾಡಿದ್ರು. ಇದಕ್ಕೂ ಮುಂಚೆ ಯಾರಿದ್ರು ಅಂತಂದರೆ CP ಮೊಹಂತಿ ಅವರಿದ್ದರು. ನಮ್ಮ ಇವರು ಮನೋಜ್ ಪಾಂಡೆ ಅವರು ಎಲ್ಲಿ ಕೆಲಸ ಮಾಡ್ತಾಯಿದ್ರು, ಇದಕ್ಕೂ ಮುಂಚೆ ಯಾವ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು ಅಂದರೆ ಪೂರ್ವ ವಿಭಾಗದ ಸೇನಾ ಕಮಾಂಡರ್ ಆಗಿದ್ದರು. ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಗಿ ಇನ್ನು ಇತರೆ ಸೇನಾ ಅಧಿಕಾರಿಗಳ ಒಂದು ನೇಮಕಾತಿಗಳಾಗಿರುವಂಥದ್ದು ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ಅವರು ಜನರಲ್ ಆಫೀಸರ್ ಕಮಾಂಡ್ ಇನ್ ಚೀಫ್ ಉಧಾಂಪುರ್ ಉತ್ತರ ಕಮಾಂಡ್. ದೆನ್ ಲೆಫ್ಟಿನೆಂಟ್ ಜನರಲ್ RP
ಕಾಲಿಟಾ, ಜನರಲ್ ಆಫೀಸರ್ ಕಮಾಂಡ್ ಇನ್ ಚೀಫ್, ಪೂರ್ವ ಕಮಾಂಡ್ ಪೋರ್ಟ್ ವಿಲಿಯಂ, ಕೋಲ್ಕತ್ತಾ. ದೆನ್ ಲೆಫ್ಟಿನೆಂಟ್ ಜನರಲ್ GVV ರೆಡ್ಡಿ, ರಕ್ಷಣಾ ಗುಪ್ತಚರ ಮಾಹಿತಿ ಸಂಸ್ಥೆ. ಸೊ ಇವರಿಷ್ಟು ಜನ ಇತ್ತೀಚೆಗೆ ಆಗಿರುವಂಥ ನಮ್ಮ ಆರ್ಮಿಯಲ್ಲಿ ಆಗಿರುವಂತಹ ಒಂದು ನೇಮಕಾತಿಗಳು. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸಮ್ಟೈಮ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಏನಿದೆ, ಇದರ ಸ್ಪಿರಿಟ್ ಆಫ್ ಕ್ರಿಕೆಟ್ ಅವಾರ್ಡ್ 2021 ವಿಜೇತರು ಯಾರು? ಆಪ್ಷನ್ಸ್: ಆಸಿಫ್ ಅಲಿ, ಡ್ಯಾರಿಲ್ ಮಿಚೆಲ್, ಡೇವಿಡ್ ವಾರ್ನರ್, ಏಜಾಜ್ ಪಟೇಲ್. ನಮ್ಮ ಆನ್ಸರ್ ಡ್ಯಾರಿಲ್ ಮಿಚೆಲ್. ಓಕೆ, ಇವರು ನ್ಯೂಜಿಲೆಂಡರ್ ಆಗಿದ್ದಾರೆ. ನ್ಯೂಜಿಲೆಂಡ್ ಕ್ರಿಕೆಟಿಗ ಡ್ಯಾರಿಲ್ ಮಿಚೆಲ್ 2021 ಏನೋ ಒಂದು ICC T20 ವರ್ಲ್ಡ್ ಕಪ್ ಆಯಿತು. ಈ ಒಂದು ಸೆಮಿಫೈನಲ್ಸಲ್ಲಿ ಹೆಚ್ಚಿನ ಒಂದು ಒತ್ತಡದಿಂದ ಸಿಂಗಲ್ಸ್ ತಗೊಳ್ಳುವಂಥ ಚಾನ್ಸಸ್ ಇದ್ದರೂ ಸಹ ಆ ಒಂದು ಯಾವುದೇ ರೀತಿಯ ಒಂದು ಮಾಲ್ ಪ್ರಾಕ್ಟೀಸ್ ಮಾಡದೆ ಆ ಒಂದು ಸ್ಪೋರ್ಟ್ಸ್ ಸ್ಪಿರಿಟನ್ನು ಏನು ಮೆರೆದ್ರು, ಅದಕ್ಕೋಸ್ಕರ ಆ ಒಂದು ಸ್ಪೋರ್ಟ್ಸ್ ಸ್ಪಿರಿಟನ್ನು ವಿಚಾರವಾಗಿ ನಮ್ಮ ICC ಅವರು ಅದಕ್ಕೆ ಸ್ಪಿರಿಟ್ ಆಫ್ ಕ್ರಿಕೆಟ್ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು ವಾರ್ಷಿಕ ಪ್ರಶಸ್ತಿ ಆಗಿರುತ್ತೆ. ಸ್ಪಿರಿಟ್ ಆಫ್ ಗೇಮ್ ಅಂದರೆ ಕ್ರೀಡಾ ಸ್ಫೂರ್ತಿಯನ್ನು ಎತ್ತಿ ಹಿಡಿಯೋಕ್ಕೋಸ್ಕರನೇ ಆ ಒಂದು ರೀತಿಯ ಸಾಧನೆ ಮಾಡಿದಂಥವರಿಗೆ ಅವರನ್ನು ಇನ್ನೂ ಹೆಚ್ಚಾಗಿ ಉತ್ತೇಜಿಸುವ ಒಂದು ಉದ್ದೇಶದಿಂದ ಮತ್ತು ಕ್ರೀಡೆಯಲ್ಲಿ ಕ್ರೀಡಾ ಸ್ಫೂರ್ತಿ ತರುವಂಥ ಉದ್ದೇಶದಿಂದ, ಏಕೆಂದರೆ ಕ್ರೀಡೆಗಳು ಯಾವಾಗಲೂ ಸಹ ಸಂಬಂಧಗಳನ್ನು ಬೆಸೆತಾ ಹೋಗುತ್ತೆ, ದ್ವೇಷಗಳನ್ನೆಲ್ಲ. ಸೊ ಹಾಗಾಗಿ ಈ ಒಂದು ಅವಾರ್ಡನ್ನು ಇಟ್ಟಿದ್ದಾರೆ. ಸೊ ಈ ಒಂದು ಅವಾರ್ಡಲ್ಲಿ ಈ ಸರಿ ಯಾರು ಬಂದಿರೋ ಅಂದರೆ ಡ್ಯಾರಿಲ್ ಮಿಚೆಲ್ ಅವರು. ಸೊ ಹಾಗಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಬಂದಾಗ ICCಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದರೆ ದುಬೈ. ಆ್ಯಂಡ್ ICC ಸ್ಥಾಪನೆ ಆಗಿರೋದು ಜೂನ್ 15, 1909. ದೆನ್ ಈ ಕ್ವಶನ್ ನಿಮಗೋಸ್ಕರ ಇರುವಂಥದ್ದು ಏನು ನೋಡ್ತಾ ಹೋಗೋಣ. ಇತ್ತೀಚೆಗೆ ಯಾವ ವಿಶ್ವವಿದ್ಯಾಲಯವು ಭಾರತದ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಪ್ರವೇಗವನ್ನು ನಿಯೋಜಿಸಿದೆ? ನಮ್ಮ ಆಪ್ಷನ್ಸ್: IIT ದೆಹಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, IIT ಮುಂಬೈ, IIT ಮದ್ರಾಸ್. ಇದಕ್ಕೆ ಸರಿಯಾದಂತಹ ಆನ್ಸರನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಅಚೀವರ್ಸ್ ಗ್ರೂಪಿನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಟೆಲಿಗ್ರಾಮಿಗೆ ಸೇರ್ಕೋಬೋದು. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜಸ್ ಇದೆ. ಇನ್ನೂ ಒಂದು ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದಾಗ ನೀವು ಕ್ಲಾಸ್ಗಳಿಗೆ ಸೇರ್ಕೋಬೋದು. ಈ ವಿಡಿಯೋಗಳನ್ನು ಜಾಸ್ತಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.